Watch India's largest kids library only on Jio Hotstar. Download the app now. Come on. ಪತ್ಲು ನನ್ ಕಣ್ಣೇ ಕಾಣಿಸ್ತಾ ಇಲ್ಲ ಕಣೋ. ಕಣ್ ತುಂಬಾ ಧೂಳ್ ತುಂಬ್ಕೊಂಡ್ಬಿಟ್ಟಿದೆ ನಂಗೆ. ಎಲ್ಲಿ ಹೋಗ್ತಾ ಇದೀನಿ ನಾನು? ಕಣ್ಣು ಉಜ್ಕೋಬೇಡ ಕಣ, ಇನ್ನೊಂದು ಜಾಸ್ತಿ ಆಗ್ಬಿಡುತ್ತೆ. ಬೇಗ ಮನೆಗೆ ಹೋಗ್ಬಿಟ್ಟು ಕಣ್ಣಿಗೆ ನೀರು ಸುರ್ಕೊಳ್ಳೋ. ಒಂದ್ ಸ್ವಲ್ಪ ಹೊತ್ತಿಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅಲ್ಲಿ ತನಕ ಕಣ್ಣು ಮುಚ್ಕೊಂಡೇ ಇರು. ಪತ್ಲು ನನ್ ಕಣ್ಣಿಗೆ ಎಲ್ಲಾನು ಮಂಜಾಗಿ ಕಾಣ್ತಿದೆ ಕಣೋ. ಕಣ್ಣಲ್ಲಿ ನೀರು ಸುರಿತಾನೇ ಇದೆ ಕಣೋ. ನೋಡಿಯೋ ಡಾಕ್ಟರ್ ಹತ್ರ ಹೋಗೋಣ. ಅಯ್ಯ, ನಾನು ಎಷ್ಟು ಹೇಳಿದ್ರು ಯಾಕೋ ನೀ ಕಣ್ಣು ಉಜ್ಕೊಳ್ತಾನೆ ಇದೀಯಾ? ನಡಿ ಡಾಕ್ಟರ್ ಹತ್ರನೇ ಹೋಗೋಣ ಬಾ. ಅವ್ರೇನಾದ್ರು ಔಷಧಿ ಕೊಡ್ತಾರೆ. ಇವನಿಗೆ ಎಷ್ಟು ಕಷ್ಟ ಆಗಿದೆ ಅಂದ್ರೆ ಕಣ್ ತೆಗಿಯೋದಕ್ಕೂ ಆಗ್ತಾ ಇಲ್ಲ. ಅಯ್ಯೋ ಏನಾಗಲ್ಲ ಕಣಯ್ಯ, ಏನು ಆಗಲ್ಲ. ನಾನು ಈಗಲೇ ಐಡ್ರಾಪ್ ಹಾಕ್ತೀನಿ ಕಣ್ಣಿಗೆ, ಇರು ಸರಿ ಹೋಗುತ್ತೆ. ಡಾಕ್ಟರ್ ಅಣ್ಣ, ಕಣ್ಣಿಗೆ ಏನಾಗ್ಬಿಟ್ರಿ? ಕಣ್ಣಿನ್ನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಮಂಜಾಗಿ ಕಾಣಿಸ್ತಾ ಇದೆ. ಬೋಟು ನನ್ನ ಜೀವದ ಕಡೆಯ ನಿಂತ್ಕೊಳಯ್ಯ, ಯಾಕಂಗ್ ಓಡ್ತಾ ಇದೆಯಲ್ಲ ಉಚಿತರ. ನನ್ನ ಲ್ಯಾಬ್ ಎಲ್ಲ ಹೊಡೆದಾಕ್ಬೇಡ ಕಣಯ್ಯ. ಸಾರಿ ಕಣಯ್ಯ ಬೋಟು, ಸ್ವಲ್ಪ ಔಷಧಿ ಸ್ವಲ್ಪ ರಿಯಾಕ್ಟ್ ಜಾಸ್ತಿ ಆಗಿರ್ಬೋದು ಕಣಯ್ಯ. ಕಣ್ ಬಿಡ್ಬೇಡ, ಸ್ವಲ್ಪ ಹಂಗೆ ಅರಯ್ಯ. ನಾನು ಬೇರೆ ಔಷಧಿ ತಗೊಂಡ್ಬರ್ತೀನಿ. ಕಣ್ಣಂಗೆ ಮುಚ್ಕೊಂಡಿರು, ಈಗಲೇ ಆಗ್ತೀನಿ ತಡೆಯ. ಅರೆ ಈ ಕಣ್ಣು ಉರಿತಾ ಇಲ್ಲ ಡಾಕ್ಟರ್ ಅಣ್ಣ. ಅಯ್ಯೋ ಯಾಕಾಗ್ಯ ಊರಾಗ್ಲ ಕಣ್ಣು ಬಿಟ್ಬಿಟ್ಟೆ. ಕಣ್ಣು ಮುಚ್ಕೊಳ್ಳೋಯ್ಯ, ಕಣ್ಣು ಮುಚ್ಕೋ. ನನ್ನ ಮಾತು ಕೇಳೋಯ್ಯ. ಮಾಮನಿ, ಇಲ್ಲೇನ್ ನಡೀತಾ ಇದೆಪ್ಪ? ನನ್ನ 20 ವರ್ಷದ ಅನುಭವದಲ್ಲಿ ಈ ತರ ಕೇಸ್ ನಾನು ನೋಡೇ ಇಲ್ಲ. ಡಾಕ್ಟ್ರೇ, ನೀವು ಬೇರೆ ಯಾವುದೋ ಔಷಧಿ ಕಣ್ಣಿಗೆ ಹಾಕ್ಬಿಟ್ಟಿದ್ದೀರಾ ಅನ್ಸುತ್ತೆ. ನನಗನ್ಸುತ್ತೆ ಔಷಧಿ ಉಲ್ಟಾ ರಿಯಾಕ್ಷನ್ ಮಾಡ್ತಾ ಇದೆ ಅಂತ. ಮೋಟು ಯಾವಾಗ ಕಣ್ಣು ಬಿಡ್ತಾನೋ ಅವ್ನ ಕಣ್ಣಿನ ರೇಸ್ ಹೊರಗಡೆ ಬರುತ್ತೆ. ಮನುಷ್ಯರು, ಬಟ್ಟೆಗಳು ಮತ್ತೆ ಜೀವ ಇರೋ ವಸ್ತುಗಳನ್ನ ಬಿಟ್ಬಿಟ್ಟು ಬೇರೆ ವಸ್ತುಗಳ ಮೇಲೆ ಮೋಟು ಕಣ್ಣಿನ ರೇಸ್ ಬಿದ್ಬಿಟ್ರೆ ಅವೆಲ್ಲ ಸಡನ್ ಆಗಿ ಮಾಯ ಆಗ್ಬಿಡುತ್ತೆ ಕಣಯ್ಯ. ಎಂತ ಕೆಲಸ ಆಗ್ಬಿಡುತ್ತಪ್ಪ. ಮೋಟು, ನಾನು ಹೇಳೋ ತನಕ ದಯವಿಟ್ಟು ನೀನ್ ಕಣ್ ಬಿಡ್ಬೇಡ ಕಣಯ್ಯ, ಪ್ಲೀಸ್ ಕಣಯ್ಯ. ಏನಂದ್ರೆ ಅಣ್ಣ, ಕಣ್ ಬಿಡೋದ್ ಬೇಡವಾ? ಕಣ್ಣು ಬಿಡ್ತಾನೆ ನಾನು ಹೆಂಗ್ ಜೀವನ ಮಾಡ್ಲಿ ಡಾಕ್ಟರ್ ಅಣ್ಣ? ಮಟು, ಕಣ್ಣು ಮುಚ್ಚೋ ಕಣ್ಣನ. ಮೊಟ್ಟು ನನ್ನ ಜೀವದ ಕಡೆ ಈ ಕಪ್ ಕನ್ನಡಕ ಹಾಕೊಳ್ಳೆ ಹೋಗ್ಲಿ. ಈ ಕಪ್ ಕನ್ನಡಕ ಹಾಕೊಂಡು ನೀನ್ ಕಣ್ಣನ್ ಬಿಟ್ಟು ಪರವಾಗಿಲ್ಲ. ಯಾವ ನಾನ್ ಲಿವಿಂಗ್ ಥಿಂಗ್ಸ್ಗೂ ಏನೂ ಆಗಲ್ಲ ಕಡೆಯ, ತುನು ಮಾಯನೂ ಆಗಲ್ಲ. ಒಂದ್ ವೇಳೆ ನೀ ಕನ್ನಡಕ ತೆಗೆದ್ಬಿಟ್ಟ ಅಂದ್ರೆ ಅಲ್ಲಿರೋ ಎಲ್ಲಾ ವಸ್ತುಗಳು ಮಾಯ ಆಗ್ಬಿಡುತ್ತೆ ಕಡೆಯ. ಓಕೆ ಡಾಕ್ಟರ್ ಅಣ್ಣ, ನೀವ್ ಹೇಳ್ದಂಗೆ ಮಾಡ್ತೀನಿ. ಆದ್ರೆ ಬೇಗ ನನ್ನ ಕಾಯಿಲೆಗೆ ಆಂಟಿಡಾಟ್ ತಯಾರು ಮಾಡ್ರಿ ಅಣ್ಣ, ಪ್ಲೀಸ್. ಮಟು, ಪ್ರಪಂಚ ಪಲ್ಟಿ ಹೊಡೆದು ಬರಲ್ಲ ಕಣ. ನೀ ಕನ್ನಡಕ ಮಾತ್ರ ತೆಗಿಬೇಡ ಕಣ. ತೆಗೆಲ್ಲ ಕಣ ಪತ್ಲೋ, ಖಂಡಿತವಾಗ್ಲೂ ತೆಗೆಯೋದಿಲ್ಲ. ಆದ್ರೆ ಕಣ್ಣಲ್ಲಿ ಯಾಕೋ ನೀರು ಬರ್ತಾ ಇದೆ ಕಣೋ. ಸ್ವಲ್ಪ ಕಣ್ಣನ್ನು ಒರೆಸ್ಕೊಂಡ್ಬಿಡ್ತೀನಿ. ನನ್ನ ಸೈಕಲ್ ಎಲ್ಲೋಯ್ತು? ನನ್ನ ಸೈಕಲ್ ಹೊಡಿ. ಮಟು, ನೀ ಕನ್ನಡಕ ತೆಗೆದ್ಮೇಲೆ ಕಣ್ಣನ್ನ ಮುಚ್ಕೋಬೇಕಾಗಿತ್ತು ತಾನೆ. ನೀ ಕಣ್ಣನ್ನ ಯಾಕೆ ಓಪನ್ ಮಾಡಿದೆ? ಡಾಕ್ಟರ್ ಅಣ್ಣ ನಿಂಗೆ ಹೇಳಿಲ್ವಾ? ಯಾರು ಏನೇ ಅಂದ್ರು ಎಂಥ ಸಂದರ್ಭದಲ್ಲೂ ಕನ್ನಡಕನ ತೆಗಿಬೇಡ, ಕಣ್ಣು ಬಿಡಬೇಡ ಅಂತ. ನೀನು ಕಣ್ಣು ಬಿಟ್ಟ ತಕ್ಷಣ ಎಲ್ಲ ವಸ್ತುಗಳು ಮಾಯ ಆಗ್ಬಿಡುತ್ತೆ ಅಂತ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಅಷ್ಟೇ ನಿನ್ನ ಕತೆ. ಎಲ್ಲರೂ ತದಕ್ಬಿಡ್ತಾರೆ ನಿನಗೆ, ಗೊತ್ತಾ? ನನ್ನ ಬ್ರಿಲಿಯಂಟ್ ಬುರುಡಿಯಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಇವಾಗಂತೂ ಪತ್ಲು ಕೂಡ ಮೋಟನ್ನ ಬಚಾವ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಜಾನ್ ಪದೇ ಅವನ ಕಣ್ಣನ್ನ ತೆಗಿಸ್ತಾನೆ. ಆದ್ರೆ ಬಾಸ್ ಸ್ವಲ್ಪ ಹುಷಾರಾಗಿರಿ. ನಿಮ್ಮ ಬಿರುಗಾಳಿ ಅಂತ ಐಡಿಯಾ ನಿಮಗೆ ಉಲ್ಟಾ ಆಗ್ಬಿಡುತ್ತೆ. ಅರೆ, ಈ ಕನ್ನಡಕದಲ್ಲಿ ಏನೋ ಬಿತ್ತಲ್ಲ. ಮೋಟು ಪತ್ಲು ಎಲ್ಲಾದ್ರೂ ಹೋಗೋ ಆಗಿದ್ರೆ ಲಿಫ್ಟ್ ಕೊಡ್ಲಾ? ನೋ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಬಾಕ್ಸರಣ್ಣ. ಓಯ್
ನನ್ನ ಕಾರ್ ಎಲ್ಲೋಯ್ತು? ಮೋಟು, ನನಗೆ ಗೊತ್ತಾಗ್ಲಿಲ್ಲ ನೀನ್ ಇದನ್ನ ಯಾವ ತರ ಮಾಡಿದೆ ಅಂತ. ಆದ್ರೆ ನನಗೆ ಇಷ್ಟು ಮಾತ್ರ ಗೊತ್ತು, ನೀವೇನಾದ್ರೂ ನನ್ನ ಕಾರ್ನ ವಾಪಸ್ ತಂದ್ಕೊಡ್ಲಿಲ್ಲ ಅಂದ್ರೆ ನೀವಿಬ್ರು ಇನ್ ಯಾವತ್ತೂ ಬರಂಗಿಲ್ಲ. ತಗೋ, ನೀನೇ ತಗೋ. ಮೋಟು ಕನ್ನಡಕ ಹಾಕೊಳ್ಳೋ. ಟೀ ಅಣ್ಣ, ತಿನ್ನಕ್ಕೆ ಸ್ವಲ್ಪ ಜಾಸ್ತಿನೇ ಸಮೋಸ ಕೊಡೋಣ, ಬಹಳ ಹಸುವಾಗ್ಬಿಟ್ಟಿದೆ ಅಣ್ಣ. ಏನಪ್ಪ ಮೋಟು, ಕನ್ನಡಕ ಹಾಕೊಳಕತ್ತಿ ನೀನು? ಯಾಕ? ನಿನ್ಗೇನಪ್ಪ ಆಯ್ತು ಈಗ? ಮೋಟು ಸಮೋಸ ತಿನ್ನೋದು ಬಾಯಲ್ಲಿ, ಕಣ್ಣಲ್ಲಲ್ಲ. ಟೀ ಅಂಗಡಿ ಅಣ್ಣ, ಗಟ್ಟಿ ಹಾಲಿಂದ ಚಾ ಮಾಡ್ಕೊಡ್ಸಪ್ಪ. ತೋರಿ, ಈ ಹಾಲಲ್ಲಿ ನೊಣ ಬಿದ್ದಿದೆ. ಅರೆ, ನಾನು ನಿನ್ನ ಟೀನ ತುಂಬಾ ಹಾಲು ಹಾಕ್ತಾರ ಕೇಳಿದ್ದೆ, ಆದ್ರೆ ನೊಣ ಹಾಕೊಂಡು ತಗೊಂಬಂದಿದೀಯಲ್ಲ ನೀನು. ನನ್ ಕನ್ನಡಕದ ಮೇಲೆ ಯಾಕ್ರಿ ಹೆಸ್ರಿ? ಸಾರಿ ಮೋಟು, ಕೊಡು, ನಾನು ನಿನ್ ಚಸ್ಮಾ ಚೆನ್ನಾಗಿ ಒರೆಸ್ಕೊಡ್ತೀನಿ. ಪರವಾಗಿಲ್ಲ ಬಿಡಿ, ನಾನೇ ಮಾಡ್ಕೋತೀನಿ. ನೋಡಿ ಟೀ ಅಣ್ಣ, ಯಾವ್ದಾದ್ರು ಬಟ್ಟೆ ಇದ್ರೆ ಕೊಡಿ, ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಅರೆ ಏನಪ್ಪಾ, ನನ್ನ ಅಂಗಡಿ ಮಾಯ ಆಗ್ಬಿಡತಿ. ಹೆಂಡ್ರು ಮಕ್ಕಳಿಗೆ ಏನಪ್ಪಾ ಈ ಗತಿ, ಏನ್ ಮಾಡ್ಲಿ? ಮೋಟು ಕನ್ನಡಕ ಯಾಕೆ ತೆಗ್ದೆ ನೀನು? ಕನ್ನಡಕ ತೆಗೆದಿ ಅಂತ ಯಾಕೆ ಹೇಳ್ದ ನೀನು? ಹಂಗೇನ ಅಂದ್ರ ಈ ಕನ್ನಡಕದಾಗೆ ಏನೋ ಐತಿ ನಂಗೆ ಆತು. ನನ್ನ ಅಂಗಡಿ ವಾಪಸ್ ಕೊಡು ಅಂಗಡಿಯ. ಇಲ್ಲ ಅಂದ್ರ ಸಾರಿ ಟೀ ಅಣ್ಣ, ಮಾಯ ಮಾಡಕ್ ಗೊತ್ತು, ಆದ್ರೆ ವಾಪಸ್ ತರಕ್ ಗೊತ್ತಿಲ್ಲ ನಂಗೆ. ಏ ನಿಲ್ಲಿ. ನೋಡಿದ್ರ ಜಾನ್ ಬ್ರಿಲಿಯಂಟ್ ಬುರ್ಡೆ ಐಡಿಯಾನ? ಮೋಟು ಪತ್ಲು ಕತೆ ಮುಗಿದೋದಂಗೆ ಇವಾಗ. ಮೋಟು ಪತ್ಲು, ಬನ್ನಿ ನಾನು ರೌಂಡ್ಸ್ ಹೋಗೋಣ ಅಂತ ಅನ್ಕೊಂಡಿದ್ದೆ. ಬನ್ನಿ ಒಳಗಡೆ ಕುತ್ಕೊಂಡು ಸ್ವಲ್ಪ ಟೀ ಕುಡಿಯೋಣ. ಅಣ್ಣ ಅವ್ರೆ, ನಿಮ್ಮ ಕನ್ನಡಕ ತುಂಬಾ ಚೆನ್ನಾಗಿದೆ, ಆದ್ರೆ ಅದ್ರ ಫ್ರೇಮನ್ನು ಚೇಂಜ್ ಮಾಡಿಸ್ ನೋಡಿ. ನೀವು ಪಕ್ಕ ಹೀರೋ ತರ ಕಾಣಿಸ್ತೀರಾ. ಹೀರೋ? ಇಲ್ಲ, ಇದ್ರ ಅವಶ್ಯಕತೆ ಏನೂ ಇಲ್ಲ ನಮ್ಗೆ. ಈ ಅಣ್ಣ ಅವರು ಹೀರೋ ತರ ಕಾಣಿಸಿದ್ರೆ ನಿನಗೆ ಯಾಕೆ ಹೊಟ್ಟೆ ಉರಿತಾ ಇದೆ? ಯಾಕಂದ್ರೆ ನೀವು ಜೀವನದಲ್ಲೇ ಹೀರೋ ತರ ಕಾಣಿಸೋದಿಲ್ಲ ಅಂತನಾ? ಕೊಡಿ ಸರ್, ಇವಾಗ ಫ್ರೇಮ್ ಚೇಂಜ್ ಮಾಡಿ ನಿಮ್ಮನ್ನ ಹೀರೋ ತರ ಕಾಣೋ ಹಾಗೆ ಮಾಡ್ಬಿಡ್ತೀನಿ. ಮಾಡಿ ಪ್ಲೀಸ್. ತಗೊಳ್ಳಿ ಸರ್, ತಗೊಳ್ಳಿ ಈ ಚಸ್ಮಾ. ಬಾಯ್ ಅಣ್ಣವ್ರೆ, ನಿಮ್ ಚಸ್ಮಾ ಯಾವತ್ತಿಗೂ ವಾಪಸ್ ಸಿಗಲ್ಲ. ಚಿಂಗಮ್ ಸರ್, ಬಾಯ್. ಮೋಟು ಕಣ್ ಮುಚ್ಕೊಂಡೇ ಇರೋ. ಅಯ್ಯಬ್ಬೋ, ಎಂತ ಕೆಲಸ ಆಯ್ತಪ್ಪ, ನನ್ ಪೊಲೀಸ್ ಸ್ಟೇಷನ್ ಮಾಯ. ಅರೆ, ಇವನು ನನ್ನ ಕಾರ್ನ ಮಾಯ ಮಾಡ್ಬಿಟ್ಟ. ಇವನ್ ಹೇಳಿ ನನ್ನ ಕಾರ್ ವಾಪಸ್ ಕೊಡು ಅಂತ. ಅಯ್ಯೋ, ಅಂಗಡಿ ಮಾಯ ಮಾಡಾನ, ವಾಪಸ್ ಕೊಡ್ತೀಯ ಇಲ್ಲ ನನಗ? ನನ್ ಪೊಲೀಸ್ ಸ್ಟೇಷನ್ ಮಾಯ ಮಾಡಾಕ್ಬಿಟ್ಟ, ಅದನ್ನು ವಾಪಸ್ ಕೇಳ್ಬಿಡ್ರಪ್ಪ. ಮೋಟು, ನನ್ನ ಜೀವದ ಕಡೆಯ ಬೇಗ ಈ ಟ್ಯಾಬ್ಲೆಟ್ ತಿನ್ಬಿಡೋಯ, ಎಲ್ಲ ವಾಸಿ ಆಗ್ಬಿಡುತ್ತೆ ನಿನಗೆ, ಏನೂ ಆಗಲ್ಲ ಕಡೆಯ. ಅರೆ ಜೈ ಹೋ, ನಾ ಸರಿ ಹೋಗ್ಬಿಟ್ಟೆ. ಆದ್ರೆ ಜಾನ್ಗೆ ವಿಚಾರಿಸ್ಕೋತೀನಿ. ಪತ್ಲು, ಖಾಲಿ ಹೊಟ್ಟೆಲ್ ನನ್ನ ತಲೆನೇ ಓಡೋದಿಲ್ಲ ಕಣೋ, ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡ್ತೀಯಾ? ಐಡಿಯಾ? ಮೋಟು, ಡಾಕ್ಟರ್ ಅಣ್ಣ ಕೊಟ್ಟಿದ್ದ ಔಷಧಿ ಮತ್ತೆ ಉಲ್ಟಾ ಹೊಡಿತಾ ಇದೆ ಕಣ. ಈಗ ನೀನು ಜೀವ ಇರೋ ವಸ್ತುಗಳು, ಜೀವ ಇಲ್ಲರೋ ವಸ್ತುಗಳು ಎಲ್ಲಾನು ಮಾಯ ಮಾಡ್ಬೋದು ಕಣ. ಜ್ಞಾಪಕ ಇಟ್ಕೊ ಮೋಟು, ಈ ಕನ್ನಡಕ ನಾನು 24 ಗಂಟೆನೂ ಹಾಕೊಂಡೇ ಇರ್ಬೇಕು ಪ್ಲೀಸ್. ನಾನ್ ಮೊದ್ಲು ಜಾನ್ನ ಮಾಯ ಮಾಡಾಕ್ಬಿಟ್ಟು ಆಮೇಲೆ ಕನ್ನಡಕ ಹಾಕೋತೀನಿ. ಇಲ್ಲ, ಇವಾಗ ಓಡೋಗ್ಬೇಕಾಗತ್ತೆ. ಬಾ, ಬ್ಯಾಕ್ ಟು ಫ್ಯಾಮಿಲಿ. ಸಾರಿ ಮೋಟು, ಸಾರಿ. ನಾನ್ ಬರೀ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ನೀನ್ ನನಗೆ ಅಣ್ಣನ ಸಮಾನ ಇದ್ದಂಗೆ. ಓ, ನೀ ಅಣ್ಣ ಅನ್ಕೊಂಡು ಸಂಬಂಧ ಬೆಳ್ಸಕ್ ಬಂದಿದ್ಯಾ? ಈ ಕನ್ನಡಕ ತೆಗೆದು ನೀನು ವಿಚಾರಿಸ್ಕೋತೀನಿರು. ಇಲ್ಲ,
ಸಾರಿ ನಾನು ಹಿಮಾಲಯದ ಮೇಲಿರೋ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ಯಾವತ್ತು ನಾನು ಕಾಣಿಸೋದಿಲ್ಲ. ನಾನು ದೂರ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ, ಥ್ಯಾಂಕ್ ಯು, ಮತ್ತೆ ಯಾವತ್ತು ಸಿಗೋದಿಲ್ಲ. Watch India's largest kids library only on Geo Hotstar. Download the app now.